ಜಿಲ್ಲೆಯ ಉತ್ಸವಗಳಲ್ಲಿ ಪ್ರಮುಖವಾದಂಥ ಉತ್ಸವ ಅಂತಂದರೆ ರನ್ನ ಉತ್ಸವ. ಏನು ಕಳೆದ 7 ವರ್ಷಗಳಿಂದ ರನ್ನ ಉತ್ಸವ ಮಾಡಿರಲಿಲ್ಲ. ಈ ವರ್ಷ ಒಂದು ಅದ್ಧೂರಿಯಾಗಿ ಒಂದು ರನ್ನ ಉತ್ಸವವನ್ನು ಮಾಡಲಾಗಿತ್ತು. ಆ ಒಂದು ರನ್ನ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಒಂದು ಪ್ರಾಮುಖ್ಯತೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಕಂಡುಬರ್ತಾ ಇದೆ. ಈ ನೆಲೆಯಲ್ಲಿ ಏನು ರಾಜ್ಯಾದ್ಯಂತ ಅಲ್ಲದೆ ಉತ್ತರ ಭಾರತದಲ್ಲಿ ತನ್ನದೇ ಆದಂಥ ಹೆಸರು ಪಡೆದಂಥ ಏನು ಸನಾದಿ ಅಪ್ಪಣ್ಣ, ಈ ಒಂದು ತಂಡಕ್ಕೆ ಕಡಿಮೆ ಒಂದು ಸಂಭಾವನೆ ನೀಡಲಾಗಿದೆ, ಜೊತೆಗೆ ಗೌರವಧನ ಕೊಡಲಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಏನು ಸನಾದಿ ಅಪ್ಪಣ್ಣವರು ಕೊಟ್ಟಂಥ 5,000 ರೂಪಾಯಿ ಚೆಕ್ಕನ್ನು ಕೂಡ ರಿಟರ್ನ್ ಮಾಡಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಯಾದಂಥ ಕರುಣಕುಮಾರ್ ಅವರು ಇದ್ದಾರೆ. ಅವರನ್ನು ನೇರವಾಗಿ ಮಾತಾಡಿಸಿ ಆ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ. ಸರ್, ಈ ವಿಷಯವಾಗಿ ಈಗಾಗಲೇ ರನ್ ಉತ್ಸವ ಬಹಳ ಅದ್ದೂರಿಯಿಂದ ನಡೀತು. ಆ ರನ್ ಉತ್ಸವದಲ್ಲಿ ಸಾಕಷ್ಟು ಕಲಾವಿದರಿಗೂ ಕೂಡ ಒಂದು ಅಸಮಾಧಾನ ಆಗಿದೆ. ಕಾರಣ ಇಷ್ಟೇ, ಏನು ಅವ್ರಿಗೆ ಗೌರವ ಒಂದು ಸಂಭಾವನೆ ಕೊಡೋದಿರ್ತೈತಿ, ಅದರಲ್ಲಿ ತಾರತಮ್ಯವಾಗಿದೆ ಅನ್ನುವಂಥದ್ದು ಒಂದು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಈ ನೆಲೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನು ಉತ್ತರ ಭಾರತದ ಪ್ರಸಿದ್ಧ ಶಹನಾಯಿವಾದನಾದಂಥ ಸನಾದಿ ಅಪ್ಪಣ್ಣವರಿಗೆ ಕೇವಲ 5,000 ರೂಪಾಯಿಗಳನ್ನು ಕೊಟ್ಟು ಕೈ ತೊಳ್ಕೊಳ್ಳಲಾಗಿದೆ. ಅದು ಕೂಡ ಮುಖ್ಯ ವೇದಿಕೆಯಲ್ಲಿ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಅಸಮಾಧಾನ ಬಹಳಷ್ಟು ಕಾಣ್ತಾ ಇದೆ. ಹೀಗಾಗಿ ಯಾಕೆ ಈ ತಾರತಮ್ಯ ಆಗ್ತಾ ಇದೆ ಸರ್? ಸರ್, ಎಲ್ಲ ಕಲಾ ಪ್ರಕಾರದಾಗ 2018ರಲ್ಲಿಕಿನ ಈ ವರ್ಷ ನಾವು 2025 ರನ್ನ ವೈಭವ ಕಳೆದ 6 ವರ್ಷಗಳ ನಂತರ ಈ ಉತ್ಸವ ಮಾಡ್ತೀವಿ ಅಂತ ಅದ್ದೂರಿಯಾಗಿ ಮತ್ತು ಎಲ್ಲ 3 ವೇದಿಕೆಗಳ ಸಮಾನಾಂತರವಾಗಿ ಮಾಡಿ ಒಂದು ಮುಖ್ಯ ವೇದಿಕೆಯಲ್ಲಿ ಈಗಾಗಲೇ ಶಹನಾಯಿ ಮತ್ತು ಬೇರೆ ಬೇರೆ ಕಲಾ ಪ್ರಕಾರಗಳಿಗೆ ಚೌಡಿಕಿ ಪದಗಳಾಗಿರ್ಬೋದು ಮತ್ತು ನಮ್ಮ ಜಿಲ್ಲೆಯ ಡೊಳ್ಳಿನ ಪದಗಳಾಗಿರ್ಬೋದು, ಭರತನಾಟ್ಯ, ಕೂಚಿಪುಡಿ ಮತ್ತು ಅದಲ್ಲದೆ ಬೇರೆ ಬೇರೆ ರಾಜ್ಯದ ಒಡಿಸಿ ನೃತ್ಯ ಆಗಿರ್ಬೋದು, ಮೋಹಿನಿ ಅಟ್ಟಂ ಆಗಿರ್ಬೋದು, ಎಲ್ಲ ಕಲಾ ಪ್ರಕಾರಗಳಿಗೆ ಮುಖ್ಯ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಅದರ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಅಂಬೇಡ್ಕರ್ ಭವನ ಮತ್ತು ರನ್ನ ಭವನದಲ್ಲಿ ಕೂಡ ನಾವು ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಗೌರವ ಸಂಭಾವನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಸಮಿತಿಯಲ್ಲಿ ತೀರ್ಮಾನ ಮಾಡಿದಂತೆ ಮೊದಲಿಗೆ ನಮಗೆ ಅನುದಾನ ಒಂದು ಲಭ್ಯತೆ ಇಲ್ಲದೆ ಕಾರಣ ಇರೋದ್ರಿಂದ ನಮ್ಮಲ್ಲಿ ಇರುವಂಥ ಅನುದಾನ 35 ಲಕ್ಷ ನಮ್ಮಲ್ಲಿ ರನ್ನ ವೈಭವ ಒಂದು ಉತ್ಸವಕ್ಕೆ ಮೊದಲು ಖಾತೆಯಲ್ಲಿ ಲಭ್ಯವಿತ್ತು. ಆ ಅನುದಾನದ ಒಂದು ಲಭ್ಯತೆಗೆ ಅನುಗುಣವಾಗಿ ನಾವು ಅದನ್ನು ನಿಗದಿಪಡಿಸಿದ್ವಿ. ಈಗ ಅದನ್ನು ಅವರು ಸನಾದಿ ಅಪ್ಪಣ್ಣ ಕಲಾಕಾರ ಸಂಘಕ್ಕೊಂದು ನಮಗೆ ಸೂಕ್ತವಾದ ಗೌರವ ಸಂಭಾವನೆ ಒಂದು ನಿಗದಿ ಆಗಿಲ್ಲ ಅಂತೇಳಿ ನಮಗೆ ಚೆಕ್ಕನ್ನು ಮರಳಿಸಿದ್ದಾರೆ. ಅದನ್ನು ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದನ್ನು ಸೂಕ್ತವಾಗಿ ಚರ್ಚಿಸಿ ಅವರಿಗೆ ಅಂತ ನೀಡುವಂಥ ಸಂಭಾವನೆಯನ್ನು ತಲುಪಿಸ್ತೀವಿ ಸರ್. ಸರ್, ಈಗಾಗಲೇ ಅವರು ನಿಮ್ಮ ರನ್ನ ವೈಭವಕ್ಕೆ ಬರಬೇಕಾದ್ರೆ ಅವರು ಬಿಳಿಗಿಯಿಂದ ಒಂದು ಮುದೋಳಿಗೆ ಬರಬೇಕಾದ್ರೆ 3,000 ರೂಪಾಯಿ ಒಂದು ಕಾರ್ ಬಾಡಿಗೆ ಮಾಡಿದ್ದಾರೆ. 5 ಜನ ಕಲಾವಿದರು ಬಂದಿದ್ದಾರೆ. ಅವರಿಗೆ 5,000 ರೂಪಾಯಿ ಕೊಡೋದ್ರಿಂದ ಅವರ ಒಂದು ಏನು ಈ ಒಂದು ಸ್ಥಾನಮಾನಗಳಿಗೆ ಒಂದು ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಏನು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿ ನಿಮಗೆ ಚೆಕ್ ಕೊಟ್ಟಿದ್ದಾರೆ. ಈ ವಿಷಯವಾಗಿ ಮುಂದೆ ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದಾಗ ಹೆಚ್ಚಿಗೆ ಕೊಡುವಂಥ ವಿಚಾರ ಆಗಿದೆಯೋ ಅಥವಾ ಯಾವ ಥಿಂಕ್ ಆಗ್ತಾಯಿದೆ ಸರ್? ಈಗ ಪ್ರಸ್ತಾಪ ಆಗಿದೆ ಸರ್. ಅವ್ರಿಗೆ ಏನು ಇಲಾಖೆಯಿಂದ ಯಾವ ರೀತಿ ನಿಗದಿಯಾಗಿದೆ ಸರ್, ಅದೇ ರೀತಿಯೇ ನಾವು ಇಲಾಖೆಯಿಂದ ಸೂಕ್ತವಾದ ಗೌರವ ಸಂಭಾವನೆ ಮಾರ್ಗಸೂಚಿಯ ಪ್ರಕಾರ ಅದನ್ನು ಪಾವತಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಸರ್. ಅವರಿಗೆ ತಲುಪಿಸುವಂಥ ಕಾರ್ಯ ನಾವು ಅದನ್ನು ಮಾಡ್ತೀವಿ. ಈಗಾಗಲೇ ಸಂಬಂಧಿಸಿದ ಕಲಾವಿದರಿಗೂ ಕೂಡ ನಾವು ನಿಮಗೆ ಅವತ್ತೇ ಆ ದಿನ ಅವ್ರೇನು ನಮ್ಗೆ ಚೆಕ್ ಕೊಟ್ಟ ದಿನವೇ ನಾವು ಅವತ್ತು ಅವ್ರಿಗೆ ಹೇಳಿದ್ದೀವಿ. ಇಲಾಖೆಯಿಂದ ಮೇಡಮರ ಜೊತೆ ನಾವು DC ಜಿಲ್ಲಾಧಿಕಾರಿಗಳ ಮೇಡಮರ ಜೊತೆ ಮಾತಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಗೆ RTGS ಮೂಲಕ ನೇರವಾಗಿ ಇಲಾಖೆ ಮುಖಾಂತರ ತಮಗೆ ಗೌರವ ಸಂಭಾವನೆ ಆಗ್ತೈತೆ ಅಂತೇಳಿ ಇದನ್ನು ಹೇಳಿದ್ದೀವಿ ಸರ್, ತಿಳಿಸಿದ್ದೀವಿ. ಅವರು ಕೂಡ ಸರಿ ಸರ್, ಇದ್ರ ಬಗ್ಗೆ ನಮಗಿಲ್ಲ, ನಮ್ಮ ಉತ್ಸವ ವೈಭವವನ್ನು ಅದ್ದೂರಿಯಾಗಿ ಮಾಡಿದಿರಿ ತಾವು, ಇದಕ್ಕೆ ತಮಗೆ ಧನ್ಯವಾದಗಳು. ಮತ್ತು ಇದೇ ರೀತಿ ಪ್ರತಿ ವರ್ಷ ಕೂಡ ಉತ್ಸವ ಆಗಲಿ, ಕಲೆ ಮತ್ತು ಕಲಾವಿದರನ್ನು ಉಳಿಸುವಂಥ ನಿಟ್ಟಿನಲ್ಲಿ ಒಂದು ಜಿಲ್ಲಾಡಳಿತ ಮತ್ತು ಇಲಾಖೆ ಕೂಡ ಶ್ರಮಿಸಿಲ್ಲ ಅಂತೇಳಿ ಕಲಾವಿದರು ಕೂಡ ಭಾಳಷ್ಟು ಹೆಮ್ಮೆಯಿಂದ ಈ ಒಂದು ಉತ್ಸವಕ್ಕೆ ಒಂದು ಮೆರುಗು ತಂದಿರ್ತಾರೆ ಸರ್. ಮತ್ತು ಇಲಾಖೆ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ. ಅದ್ರ ಜೊತೆಗೆ ಏನಂತಂದರೆ ಈಗ ಸನಾದಿ ಅಪ್ಪಣ್ಣ ಅನ್ನುವಂಥ ಉತ್ತರ ಭಾರತದಲ್ಲಿ ಒಂದು ಫೇಮಸ್ ಆದಂಥ ಶಹನಾಯಿ ವಾದಕರು. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು, ದಕ್ಷಿಣ ಕರ್ನಾಟಕದಿಂದ ಆಗಿರ್ಬೋದು, ಅಲ್ಲಿಂದ ಕರ್ಕೊಂಡು ಬಂದವ್ರಿಗೆ ಸಾಕಷ್ಟು ಒಂದು ಸಂಭಾವನೆ ಕೋಟಿಗಟ್ಟಲೆ ಕೊಟ್ಟಾರ ಅನ್ನುವಂಥ ಕೂಡ ಮಾತು ಕೇಳಿ ಬರ್ತಾ ಇದೆ. ಹಿನ್ನೆಲೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಒಂದು ನಿರ್ಲಕ್ಷ್ಯ ಧೋರಣೆ ಆಗ್ತಾ ಇದೆ ಅನ್ನುವಂಥದ್ದು, ಇದಕ್ಕೇನು ಹೇಳ್ತೀರಿ ಸರ್? ನಿರ್ಲಕ್ಷ್ಯ ಅನ್ನೋದು ಯಾರಿಗೂ ನಿರ್ಲಕ್ಷ್ಯ ಮಾಡಿಲ್ಲ ಸರ್. ನಾವು ಬೇರೆ ಬೇರೆ ಕಲಾವಿದರು ಇದ್ದಂಥ ಸಂದರ್ಭದಲ್ಲಿ ಈಗ ಹುನಗುಂದ ಏನು ಇದು ಬಾಗಲಕೋಟೆ ಸಬ್ ಡಿವಿಷನಿಂದ ಆಗಮಿಸಿದಂಥ ಕಲಾವಿದರಿಗೆ ಸಮೂಹ ನೃತ್ಯ ಆಗಿರ್ಬೋದು 15ರಿಂದ 25,000 ತನಕ ಗೌರವ ಸಂಭಾವನೆ ಮಾಡಿದ್ವಿ. ಕೆಲವೊಂದು ನಮ್ಮ ನೆದರ್ ಚುಕ್ಕಿನಿಂದ ಆಗಿರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಕಣ್ತಪ್ಪಿನಿಂದ ಸ್ವಲ್ಪ ಕೆಲವೊಂದು ಆಗಿದ್ದಾವೆ. ಅಂಥ ಸಮಸ್ಯೆಗಳನ್ನು ನಾವು ಸರಿಪಡಿಸ್ತೀವಿ. ಇನ್ನೊಂದು 2-3 ದಿನದಲ್ಲಿ ಮೇಡಮ್ ಅವರು ಕೂಡ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಕಲಾವಿದರಿಗೆ ಸೂಕ್ತವಾಗಿ ತಲುಪಿಸುವಂಥ ಕಾರ್ಯ ಆಗ್ತೈತೆ ಸರ್. ಒಟ್ಟಾರೆಯಾಗಿ ಏನು ಇವತ್ತಿನ ದಿವಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಯಾದಂಥ ಕರುಣಕುಮಾರ್ ಅವರು ಹೇಳುವಂಥ ಮಾತೇನಂತಂದರೆ ಏನು ಒಂದು ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ. ಆ ನೆಲೆಯಲ್ಲಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತನಾಡಿದ್ದೀನಿ. ಆದಷ್ಟು ಬೇಗನೆ ಅವರಿಗೆ ಸರಿಯಾದಂಥ ಒಂದು ಏನು ಸಹಾಯಧನ ನೀಡುವಲ್ಲಿ ಮುಂದೆ ಆಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಬೇಗನೆ ಆಗಲಿ ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಜಿಲ್ಲೆಯ ಉತ್ಸವಗಳಲ್ಲಿ ಪ್ರಮುಖವಾದಂಥ ಉತ್ಸವ ಅಂತಂದರೆ ರನ್ನ ಉತ್ಸವ. ಏನು ಕಳೆದ 7 ವರ್ಷಗಳಿಂದ ರನ್ನ
ಉತ್ಸವ ಮಾಡಿರಲಿಲ್ಲ. ಈ ವರ್ಷ ಒಂದು ಅದ್ಧೂರಿಯಾಗಿ ಒಂದು ರನ್ ಉತ್ಸವವನ್ನು ಮಾಡಲಾಗಿತ್ತು. ಆ ಒಂದು ರನ್ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಒಂದು ಪ್ರಾಮುಖ್ಯತೆ ನೀಡಿಲ್ಲ ಅನ್ನುವಂಥದ್ದು ಕೂಡ ಕಂಡುಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯಾದ್ಯಂತ ಅಲ್ಲದೆ ಉತ್ತರ ಭಾರತದಲ್ಲಿ ತನ್ನದೇ ಆದಂಥ ಹೆಸರು ಪಡೆದಂಥ ಏನು ಸನಾದಿ ಅಪ್ಪಣ್ಣ ಈ ಒಂದು ತಂಡಕ್ಕೆ ಕಡಿಮೆ ಒಂದು ಸಂಭಾವನೆ ನೀಡಲಾಗಿದೆ, ಜೊತೆಗೆ ಗೌರವಧನ ಕೊಡಲಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಏನು ಸನಾದಿ ಅಪ್ಪಣ್ಣವರು ಕೊಟ್ಟಂಥ 5,000 ರೂಪಾಯಿ ಚೆಕ್ಕನ್ನು ಕೂಡ ರಿಟರ್ನ್ ಮಾಡಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಯಾದಂಥ ಕರುಣಕುಮಾರ್ ಅವರು ಇದ್ದಾರೆ. ಅವರನ್ನು ನೇರವಾಗಿ ಮಾತಾಡಿಸಿ ಆ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ ಸರ್. ಈ ವಿಷಯವಾಗಿ ಈಗಾಗಲೇ ರನ್ ಉತ್ಸವ ಬಹಳ ಅದ್ದೂರಿಯಿಂದ ನಡೀತು. ಆ ರನ್ ಉತ್ಸವದಲ್ಲಿ ಸಾಕಷ್ಟು ಕಲಾವಿದರಿಗೂ ಕೂಡ ಒಂದು ಅಸಮಾಧಾನ ಆಗಿದೆ. ಕಾರಣ ಇಷ್ಟೇ, ಏನು ಅವ್ರಿಗೆ ಗೌರವ ಒಂದು ಸಂಭಾವನೆ ಕೊಡೋದಿರ್ತೈತಿ, ಅದರಲ್ಲಿ ತಾರತಮ್ಯ ಆಗಿದೆ ಅನ್ನುವಂಥದ್ದು ಒಂದು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಈ ನೆಲೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನು ಉತ್ತರ ಭಾರತದ ಪ್ರಸಿದ್ಧ ಶಹನಾಯಿವಾದನಾದಂಥ ಸನಾದಿ ಅಪ್ಪಣ್ಣವರಿಗೆ ಕೇವಲ 5,000 ರೂಪಾಯಿಗಳನ್ನು ಕೊಟ್ಟು ಕೈ ತೊಳ್ಕೊಳ್ಳಲಾಗಿದೆ. ಅದು ಕೂಡ ಮುಖ್ಯ ವೇದಿಕೆಯಲ್ಲಿ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಅಸಮಾಧಾನ ಭಾಳಷ್ಟು ಕಾಣ್ತಾ ಇದೆ. ಹೀಗಾಗಿ ಯಾಕೆ ಈ ತಾರತಮ್ಯ ಆಗ್ತಾ ಇದೆ ಸರ್? ಸರ್, ಎಲ್ಲ ಕಲಾ ಪ್ರಕಾರದಾಗ 2018ರಲ್ಲಿಕಿನ ಈ ವರ್ಷ ನಾವು 2025 ರನ್ನವೈಭವ ಕಳೆದ 6 ವರ್ಷಗಳ ನಂತರ ಈ ಉತ್ಸವ ಮಾಡ್ತೀವಿ. ಅದ್ದೂರಿಯಾಗಿ ಮತ್ತು ಎಲ್ಲ 3 ವೇದಿಕೆಗಳ ಸಮಾನಾಂತರವಾಗಿ ಮಾಡಿ ಒಂದು ಮುಖ್ಯ ವೇದಿಕೆಯಲ್ಲಿ ಈಗಾಗಲೇ ಶಹನಾಯಿ ಮತ್ತು ಬೇರೆ ಬೇರೆ ಕಲಾ ಪ್ರಕಾರಗಳಿಗೆ ಚೌಡಿಕಿ ಪದಗಳಾಗಿರ್ಬೋದು, ಮತ್ತು ನಮ್ಮ ಜಿಲ್ಲೆಯ ಡೊಳ್ಳಿನ ಪದಗಳಾಗಿರ್ಬೋದು, ಭರತನಾಟ್ಯ, ಕೂಚಿಪುಡಿ, ಮತ್ತು ಅದಲ್ಲದೆ ಬೇರೆ ಬೇರೆ ರಾಜ್ಯದ ಒಡಿಸಿ ನೃತ್ಯ ಆಗಿರ್ಬೋದು, ಮೋಹಿನಿ ಅಟ್ಟಂ ಆಗಿರ್ಬೋದು, ಎಲ್ಲ ಕಲಾ ಪ್ರಕಾರಗಳಿಗೆ ಮುಖ್ಯ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಅದರ ಜೊತೆಗೆ ಸ್ಥಳೀಯ ಕಲಾವಿದರಿಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಅಂಬೇಡ್ಕರ್ ಭವನ ಮತ್ತು ರನ್ನ ಭವನದಲ್ಲಿ ಕೂಡ ನಾವು ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಗೌರವ ಸಂಭಾವನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಸಮಿತಿಯಲ್ಲಿ ತೀರ್ಮಾನ ಮಾಡಿದಂತೆ ಮೊದಲಿಗೆ ನಮಗೆ ಅನುದಾನ ಒಂದು ಲಭ್ಯತೆ ಇಲ್ಲದೆ ಕಾರಣ ಇರೋದ್ರಿಂದ ನಮ್ಮಲ್ಲಿ ಇರುವಂಥ ಅನುದಾನ 35 ಲಕ್ಷ ನಮ್ಮಲ್ಲಿ ರನ್ನ ವೈಭವ ಒಂದು ಉತ್ಸವಕ್ಕೆ ಮೊದಲು ಖಾತೆಯಲ್ಲಿ ಲಭ್ಯವಿತ್ತು. ಆ ಅನುದಾನದ ಒಂದು ಲಭ್ಯತೆಗೆ ಅನುಗುಣವಾಗಿ ನಾವು ಅದನ್ನು ನಿಗದಿಪಡಿಸಿದ್ವಿ. ಈಗ ಅದನ್ನು ಅವರು ಸನಾದಿ ಅಪ್ಪಣ್ಣ ಕಲಾಕಾರ ಸಂಘಕ್ಕೊಂದು ನಮಗೆ ಸೂಕ್ತವಾದ ಗೌರವ ಸಂಭಾವನೆ ಒಂದು ನಿಗದಿ ಆಗಿಲ್ಲ ಅಂತೇಳಿ ನಮಗೆ ಚೆಕ್ಕನ್ನು ಮರಳಿಸಿದ್ದಾರೆ. ಅದನ್ನು ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದನ್ನು ಸೂಕ್ತವಾಗಿ ಚರ್ಚಿಸಿ ಅವರಿಗೆ ಅಂತ ನೀಡುವಂಥ ಸಂಭಾವನೆಯನ್ನು ತಲುಪಿಸ್ತೀವಿ ಸರ್. ಸರ್, ಈಗಾಗಲೇ ಅವರು ನಿಮ್ಮ ರನ್ನ ವೈಭವಕ್ಕೆ ಬರಬೇಕಾದ್ರೆ ಅವರು ಬಿಳಿಗಿಯಿಂದ ಒಂದು ಮುಧೋಳಿಗೆ ಬರಬೇಕಾದ್ರೆ 3,000 ರೂಪಾಯಿ ಒಂದು ಕಾರ್ ಬಾಡಿಗೆ ಮಾಡಿದ್ದಾರೆ. 5 ಜನ ಕಲಾವಿದರು ಬಂದಿದ್ದಾರೆ. ಅವರಿಗೆ 5,000 ರೂಪಾಯಿ ಕೊಡೋದ್ರಿಂದ ಅವರ ಒಂದು ಏನು ಈ ಒಂದು ಸ್ಥಾನಮಾನಗಳಿಗೆ ಒಂದು ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಏನು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿ ನಿಮಗೆ ಚೆಕ್ಕೊಳೆ ಕೊಟ್ಟಿದ್ದಾರೆ. ಈ ವಿಷಯವಾಗಿ ಮುಂದೆ ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದಾಗ ಹೆಚ್ಚಿಗೆ ಕೊಡುವಂಥ ವಿಚಾರ ಆಗಿದೆಯೋ ಅಥವಾ ಯಾವ ಥಿಂಕ್ ಆಗ್ತಾಯಿದೆ ಸರ್? ಈಗ ಪ್ರಸ್ತಾಪ ಆಗಿದೆ ಸರ್. ಅವ್ರಿಗೆ ಏನು ಇಲಾಖೆಯಿಂದ ಯಾವ ರೀತಿ ನಿಗದಿಯಾಗಿದೆ ಸರ್, ಅದೇ ರೀತಿಯೇ ನಾವು ಇಲಾಖೆಯಿಂದ ಸೂಕ್ತವಾದ ಗೌರವ ಸಂಭಾವನೆ ಮಾರ್ಗಸೂಚಿಯ ಪ್ರಕಾರ ಅದನ್ನು ಪಾವತಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಸರ್. ಅವರಿಗೆ ತಲುಪಿಸುವಂಥ ಕಾರ್ಯ ನಾವು ಅದನ್ನು ಮಾಡ್ತೀವಿ. ಈಗಾಗಲೇ ಸಂಬಂಧಿಸಿದ ಕಲಾವಿದರಿಗೂ ಕೂಡ ನಾವು ನಿಮಗೆ ಅವತ್ತೇ ಆ ದಿನ ಅವ್ರು ಏನು ನಮ್ಗೆ ಚೆಕ್ ಕೊಟ್ಟ ದಿನವೇ ನಾವು ಅವತ್ತು ಅವ್ರಿಗೆ ಹೇಳಿದ್ದೀವಿ. ಇಲಾಖೆಯಿಂದ ಮೇಡಮರ ಜೊತೆ ನಾವು DC ಜಿಲ್ಲಾಧಿಕಾರಿಗಳ ಮೇಡಮರ ಜೊತೆ ಮಾತಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಗೆ RTGS ಮೂಲಕ ನೇರವಾಗಿ ಇಲಾಖೆ ಮುಖಾಂತರ ತಮಗೆ ಗೌರವ ಸಂಭಾವನೆ ಆಗ್ತೈತೆ ಅಂತೇಳಿ ಇದು ಹೇಳಿದ್ದೀವಿ ಸರ್, ತಿಳಿಸಿದ್ದೀವಿ. ಅವರು ಕೂಡ ಸರಿ ಸರ್, ಇದ್ರ ಬಗ್ಗೆ ನಮಗಿಲ್ಲ, ನಮ್ಮ ಉತ್ಸವ ವೈಭವವನ್ನು ಅದ್ದೂರಿಯಾಗಿ ಮಾಡಿದಿರಿ ತಾವು, ಇದಕ್ಕೆ ತಮಗೆ ಧನ್ಯವಾದಗಳು. ಮತ್ತು ಇದೇ ರೀತಿ ಪ್ರತಿ ವರ್ಷ ಕೂಡ ಉತ್ಸವ ಆಗಲಿ, ಕಲೆ ಮತ್ತು ಕಲಾವಿದರನ್ನು ಉಳಿಸುವಂಥ ನಿಟ್ಟಿನಲ್ಲಿ ಒಂದು ಜಿಲ್ಲಾಡಳಿತ ಮತ್ತು ಇಲಾಖೆ ಕೂಡ ಶ್ರಮಿಸಿಲ್ಲ ಅಂತೇಳಿ ಕಲಾವಿದರು ಕೂಡ ಭಾಳಷ್ಟು ಹೆಮ್ಮೆಯಿಂದ ಈ ಒಂದು ಉತ್ಸವಕ್ಕೆ ಒಂದು ಮೆರುಗು ತಂದಿರ್ತಾರೆ ಸರ್. ಮತ್ತು ಇಲಾಖೆ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ. ಅದ್ರ ಜೊತೆಗೆ ಏನಂತಂದರೆ ಈಗ ಸನಾದಿ ಅಪ್ಪಣ್ಣ ಅನ್ನುವಂಥ ಉತ್ತರ ಭಾರತದಲ್ಲಿ ಒಂದು ಫೇಮಸ್ ಆದಂಥ ಶಹನಾಯಿ ವಾದಕರು. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು, ದಕ್ಷಿಣ ಕರ್ನಾಟಕದಿಂದ ಆಗಿರ್ಬೋದು, ಅಲ್ಲಿಂದ ಕರ್ಕೊಂಡು ಬಂದವ್ರಿಗೆ ಸಾಕಷ್ಟು ಒಂದು ಸಂಭಾವನೆ ಕೋಟಿಗಟ್ಟಲೆ ಕೊಟ್ಟಾರ ಅನ್ನುವಂಥ ಕೂಡ ಮಾತು ಕೇಳಿ ಬರ್ತಾ ಇದೆ. ಹಿನ್ನೆಲೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಒಂದು ನಿರ್ಲಕ್ಷ್ಯ ಧೋರಣೆ ಆಗ್ತಾ ಇದೆ ಅನ್ನುವಂಥದ್ದು, ಇದಕ್ಕೇನು ಹೇಳ್ತೀರಿ ಸರ್? ನಿರ್ಲಕ್ಷ್ಯ ಅನ್ನೋದು ಯಾರಿಗೂ ನಿರ್ಲಕ್ಷ್ಯ ಮಾಡಿಲ್ಲ ಸರ್. ನಾವು ಬೇರೆ ಬೇರೆ ಕಲಾವಿದರು ಇದ್ದಂಥ ಸಂದರ್ಭದಲ್ಲಿ ಈಗ ಹುನಗುಂದ ಏನು ಇದು ಬಾಗಲಕೋಟೆ ಸಬ್ ಡಿವಿಷನಿಂದ ಆಗಮಿಸಿದಂಥ ಕಲಾವಿದರಿಗೆ ಸಮೂಹ ನೃತ್ಯ ಆಗಿರ್ಬೋದು 15ರಿಂದ 25,000 ತನಕ ಗೌರವ ಸಂಭಾವನೆ ಮಾಡಿದ್ವಿ. ಕೆಲವೊಂದು ನಮ್ಮ ನೆದರ್ ಚುಕ್ಕಿನಿಂದ ಆಗಿರ್ಬೋದು ಅಥವಾ ನಮ್ಮ ಅಧಿಕಾರಿಗಳ ಕಣ್ತಪ್ಪಿನಿಂದ ಸ್ವಲ್ಪ ಕೆಲವೊಂದು ಆಗಿದ್ದಾವೆ. ಅಂಥ ಸಮಸ್ಯೆಗಳನ್ನು ನಾವು ಸರಿಪಡಿಸ್ತೀವಿ. ಇನ್ನೊಂದು 2-3 ದಿನದಲ್ಲಿ ಮೇಡಮ್ ಅವರು ಕೂಡ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಕಲಾವಿದರಿಗೆ ಸೂಕ್ತವಾಗಿ ತಲುಪಿಸುವಂಥ ಕಾರ್ಯ ಆಗ್ತೈತೆ ಸರ್. ಒಟ್ಟಾರೆಯಾಗಿ ಏನು ಇವತ್ತಿನ ದಿವಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಯಾದಂಥ ಕರುಣಕುಮಾರ್ ಅವರು ಹೇಳುವಂಥ ಮಾತೇನೆಂತಂದರೆ, ಏನು ಒಂದು ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ. ಆ ನೆಲೆಯಲ್ಲಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತನಾಡಿದ್ದೀನಿ. ಆದಷ್ಟು ಬೇಗನೆ ಅವರಿಗೆ ಸರಿಯಾದಂಥ ಒಂದು ಏನು ಸಹಾಯಧನ ನೀಡುವಲ್ಲಿ ಮುಂದೆ ಆಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಬೇಗನೆ ಆಗಲಿ ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಕ್ಯಾಮ್ರಾಮನ್ ಮಾಧ್ಯದ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.